ओम नमः शिवाय। भारत माता ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 14/3/2026 ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 23/10/1968 ಓಂ ನಮಃ ಶಿವಾಯ। ಮಧುರ ಮಕ್ಕಳೇ, ದಿನ ಪ್ರತಿದಿನ ನೀವು ನೆನಪಿನ ಯಾತ್ರೆಯಲ್ಲಿ ಪಕ್ಕಾ ಆಗುತ್ತಾ ಹೋಗುತ್ತೀರಿ. ನಂತರ ನಿಮಗೆ ಬೇರೇನೂ ನೆನಪಿಗೆ ಬರುವುದಿಲ್ಲ, ಕೇವಲ ಮನೆ ಮತ್ತು ರಾಜಧಾನಿ ನೆನಪಿಗೆ ಬರುತ್ತದೆ. ಕುಳಿತಲ್ಲೇ ಹಾರ್ಟ್ ಫೇಲ್ ಆಗುತ್ತಿದ್ದಂತೆ ಶರೀರ ಬಿಡುತ್ತೀರಿ. ದುಃಖದ ಮಾತೇ ಇರುವುದಿಲ್ಲ, ಆಸ್ಪತ್ರೆ ಮುಂತಾದವುಗಳೇನೂ ಇರುವುದಿಲ್ಲ. ಓಂ ನಮಃ ಶಿವಾಯ। ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಕೇಳುತ್ತಿದ್ದಾರೆ, ಮಧುರಾತಿ ಮಧುರ ಮಕ್ಕಳೇ, ನಿಮ್ಮ ಮನೆ ಶಾಂತಿಧಾಮ ನೆನಪಿದೆ ತಾನೆ? ಮರೆತು ಹೋಗಿಲ್ಲವಲ್ಲ? ಈಗ 84 ಜನ್ಮಗಳ ಚಕ್ರ ಪೂರ್ಣವಾಯಿತು. ಹೇಗೆ ಪೂರ್ಣವಾಯಿತು ಎನ್ನುವುದನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೆ ಹೀಗೆ ಬೇರೆ ಯಾರು ಎಂದೂ ಕೇಳಲು ಸಾಧ್ಯವಿಲ್ಲ. ಮಧುರಾತಿ ಮಧುರ ಪ್ರೀತಿಯ ಮಕ್ಕಳಲ್ಲಿ ತಂದೆ ಕೇಳುತ್ತಾರೆ, ಈಗ ಮನೆಗೆ ಹೋಗಬೇಕಿದೆ ತಾನೆ? ಮನೆಗೆ ಹೋಗಿ ನಂತರ ಸುಖಧಾಮಕ್ಕೆ ಬರಬೇಕಿದೆ. ಇದೇನು ಸುಖಧಾಮವಲ್ಲ, ಇದು ಹಳೆಯ ಪ್ರಪಂಚ, ದುಃಖಧಾಮ, ನರಕ. ಸ್ಮೃತಿಯಲ್ಲಿದೆ ತಾನೆ? ಅದು ಶಾಂತಿಧಾಮ, ಸುಖಧಾಮ. ಈಗ ಈ ದುಃಖಧಾಮದಿಂದ ಮುಕ್ತರಾಗಿ ಮುಕ್ತಿಧಾಮಕ್ಕೆ ಹೋಗಬೇಕಿದೆ. ಮುಕ್ತಿ ಅಥವಾ ಶಾಂತಿಧಾಮವು ಎದುರಿಗೆ ನಿಂತಿದೆ, ಅದು ಮನೆಯಾಗಿದೆ. ನಂತರ ನೀವು ಹೊಸ ವಿಶ್ವದಲ್ಲಿ ಬರುತ್ತೀರಿ. ಅಲ್ಲಿ ಪವಿತ್ರತೆ, ಸುಖ, ಶಾಂತಿ ಎಲ್ಲವೂ ಇರುತ್ತದೆ. ಇದು ಸ್ಮೃತಿಯಲ್ಲಿದೆ ತಾನೆ? ಜ್ಞಾನವೂ ಇದೆ. ತಂದೆಗೂ ಸಹ ಕರೆಯುತ್ತಾರೆ, ಹೇ ಪತಿತ ಪಾವನ, ನೀನು ಬಂದು ಈ ಪತಿತ ಪ್ರಪಂಚದಿಂದ ನಮ್ಮನ್ನು ಕರೆದುಕೊಂಡು ಹೋಗು. ಇಲ್ಲಿ ಬಹಳ ದುಃಖವಿದೆ, ನಮ್ಮನ್ನು ಸುಖದಲ್ಲಿ ಕರೆದುಕೊಂಡು ಹೋಗಿ ಎಂದು ಕರೆಯುತ್ತಾರೆ. ಸ್ಮೃತಿಯಲ್ಲಿ ಬರುತ್ತದೆ, ಅದಕ್ಕೆ ಸ್ವರ್ಗ ಎಂದು ಹೇಳಲಾಗುತ್ತದೆ. ಸ್ವರ್ಗವನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ಶರೀರ ಬಿಟ್ಟರೆ ಸ್ವರ್ಗಸ್ಥರಾದರು ಎಂದು ಹೇಳುತ್ತಾರೆ. ಲೆಫ್ಟ್ ಫಾರ್ ಹೆವೆನಲಿ ಅಬೋರ್ಡ್, ಸ್ವರ್ಗಕ್ಕೆ ಹೋದರು. ಯಾರು ಹೋದರು? ಆತ್ಮ. ಶರೀರವಂತೂ ಹೋಗುವುದಿಲ್ಲ, ಆತ್ಮವೇ ಹೋಗುತ್ತದೆ. ಈಗ ನೀವು ಮಕ್ಕಳು ಮಾತ್ರ ಸುಖಧಾಮ, ಶಾಂತಿಧಾಮವನ್ನು ತಿಳಿದುಕೊಂಡಿದ್ದೀರಿ, ಬೇರೆ ಯಾರು ತಿಳಿದುಕೊಂಡಿಲ್ಲ. ಶಾಂತಿಧಾಮ ಎಂದರೇನು, ಸುಖಧಾಮ ಎಂದರೇನು ಎನ್ನುವ ಜ್ಞಾನ ನೀವು ಮಕ್ಕಳ ಬುದ್ಧಿಯಲ್ಲಿದೆ. ನೀವು ಸುಖಧಾಮದಲ್ಲಿದ್ದೀರಿ, ನಂತರ ಈಗ ದುಃಖಧಾಮದಲ್ಲಿ ಬಂದಿದ್ದೀರಿ. ಸೆಕೆಂಡು, ನಿಮಿಷ, ಗಂಟೆ, ದಿನ, ತಿಂಗಳು, ವರ್ಷಗಳು ಕಳೆಯುತ್ತಾ ಹೋದವು. ಈಗ 5000 ವರ್ಷಗಳಲ್ಲಿ ಇನ್ನು ಕೆಲವು ದಿನಗಳು ಉಳಿದಿವೆ. ತಂದೆ ಮಕ್ಕಳಿಗೆ ಸ್ಮೃತಿ ತರಿಸುತ್ತಾರೆ. ಬಹಳ ಸುಲಭವಾದ ಮಾತಾಗಿದೆ, ಇದರಲ್ಲಿ ಗೊಂದಲಕ್ಕೊಳಗಾಗುವ ಅವಶ್ಯಕತೆಯೇ ಇಲ್ಲ. ಆತ್ಮ 84 ಜನ್ಮಗಳನ್ನು ಹೇಗೆ ತೆಗೆದುಕೊಳ್ಳುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ. ಲಕ್ಷಾಂತರ ವರ್ಷಗಳ ಮಾತಂತೂ ಯಾರಿಗೂ ನೆನಪಿರಲು ಸಾಧ್ಯವಿಲ್ಲ. ಇದು ಕೇವಲ 5000 ವರ್ಷಗಳ ಮಾತಾಗಿದೆ. ವ್ಯಾಪಾರಿಗಳು ಸಹ ತಮ್ಮ ಲೆಕ್ಕದ ಪುಸ್ತಕದ ಮೇಲೆ ಸ್ವಾಸ್ತಿಕ್ ಅನ್ನು ಬಿಡಿಸುತ್ತಾರೆ. ಅದಕ್ಕೆ ಗಣೇಶ ಎಂದು ಹೇಳುತ್ತಾರೆ. ಗಣೇಶನಿಗೆ ಆನೆಯ ಸೊಂಡಿಲನ್ನು ತೋರಿಸುತ್ತಾರೆ. ಮನುಷ್ಯರು ಈ ಚಿತ್ರ ಮುಂತಾದವುಗಳನ್ನು ಮಾಡಲು ಎಷ್ಟು ಹಣ ಖರ್ಚು ಮಾಡುತ್ತಾರೆ? ನಿಮ್ಮಲ್ಲಿ ಎಷ್ಟು ಶಕ್ತಿ ಇತ್ತು, ಅದು ದಿನ ಪ್ರತಿದಿನ ಕಡಿಮೆಯಾಗುತ್ತಾ ಹೋಗಿದೆ. ಹೇಗೆ ಮೋಟಾರ್ನಿಂದ ಪೆಟ್ರೋಲ್ ಕಡಿಮೆಯಾಗುತ್ತಾ ಹೋಗುತ್ತದೆಯೋ ಹಾಗೆ ಈಗ ನೀವು ಬಹಳ ದುರ್ಬಲರಾಗಿದ್ದೀರಿ. 5000 ವರ್ಷಗಳ ಹಿಂದೆ ಭಾರತ ಏನಿತ್ತು? ಅಪಾರ ಸುಖಿಯಾಗಿತ್ತು. ಭಾರತ ಏನೆಂದು ಕರೆಸಿಕೊಳ್ಳುತ್ತಿತ್ತು? ಎಷ್ಟು ಜಬರ್ದಸ್ತ್ ಶ್ರೀಮಂತ ಆಗಿತ್ತು. ಈ ರಾಜ್ಯವನ್ನು ಇವರು ಹೇಗೆ ಪಡೆದರು? ರಾಜಯೋಗವನ್ನು ಕಲಿತಿದ್ದರು. ಇದರಲ್ಲಿ ಯುದ್ಧ ಮುಂತಾದವುಗಳ ಮಾತೇ ಇಲ್ಲ. ಅದಕ್ಕೆ ಜ್ಞಾನದ ಅಸ್ತ್ರಶಸ್ತ್ರಗಳು ಎಂದು ಹೇಳಲಾಗುತ್ತದೆ. ಬೇರೆ ಯಾವುದೇ ಸ್ಥೂಲವಾದ ಮಾತಿಲ್ಲ. ಜ್ಞಾನದ ಅಸ್ತ್ರಶಸ್ತ್ರಗಳಾಗಿವೆ ಜ್ಞಾನ, ವಿಜ್ಞಾನ, ನೆನಪು ಮತ್ತು ಜ್ಞಾನ. ಎಷ್ಟೊಂದು ಜಬರ್ದಸ್ತ್ ಅಸ್ತ್ರಶಸ್ತ್ರಗಳಾಗಿವೆ. ಇಡೀ ವಿಶ್ವದ ಮೇಲೆ ನೀವು ರಾಜ್ಯಭಾರ ಮಾಡುತ್ತೀರಿ. ದೇವತೆಗಳಿಗೆ ಅಹಿಂಸಕರು ಎಂದು ಹೇಳಲಾಗುತ್ತದೆ. ಈಗ ನೀವು ಮಕ್ಕಳಿಗೆ ಮನುಷ್ಯರಿಂದ ದೇವತೆಯಾಗುವ ಶಿಕ್ಷಣ ಸಿಗುತ್ತಿದೆ. ಪ್ರತಿ 5000 ವರ್ಷಗಳ ನಂತರ ನಾವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆಯುತ್ತೇವೆ ಎಂದು ನಿಮಗೆ ಗೊತ್ತಿದೆ. ಇದು ಆತ್ಮದ ಮಾತಾಗಿದೆ.
ಇದರಲ್ಲಿ ಸ್ಥೂಲವಾದ ಯುದ್ಧ ಮುಂತಾದವುಗಳ ಮಾತಿಲ್ಲ. ಆತ್ಮ ಪತಿತವಾಗಿದೆ, ಆದ್ದರಿಂದ ಪಾವನರಾಗಲು ತಂದೆಯನ್ನು ಕರೆಯುತ್ತಾರೆ. ಹಾಗಾಗಿ ಈಗ ತಂದೆ ಹೇಳುತ್ತಾರೆ, ಹೇ ಮಧುರ ಮಕ್ಕಳೇ, ಈಗ ಮನೆಗೆ ಹೋಗಬೇಕಿದೆ. ಇದು ಜೀವಾತ್ಮರ ಪ್ರಪಂಚವಾಗಿದೆ. ನೀವು ನಿಮ್ಮ ಮಧುರ ಮನೆಯಲ್ಲಿದ್ದಾಗ ಅದು ಆತ್ಮಗಳ ಪ್ರಪಂಚವಾಗಿರುತ್ತದೆ. ಅದಕ್ಕೆ ಜೀವಾತ್ಮಗಳ ಪ್ರಪಂಚವೆಂದು ಹೇಳುವುದಿಲ್ಲ. ನಾವು ದೂರ ದೇಶದ ನಿವಾಸಿಗಳಾಗಿದ್ದೇವೆ ಎಂದು ಗಳಿಗೆ ಗಳಿಗೆಗೂ ಸ್ಮೃತಿಯಲ್ಲಿ ಬರಬೇಕು. ನಾವು ಆತ್ಮಗಳ ಮನೆ ಬ್ರಹ್ಮಾಂಡವಾಗಿದೆ, ನಾವಲ್ಲಿರುತ್ತೇವೆ ಎಂದು ಬುದ್ಧಿಯಲ್ಲಿದೆ. ಈ ಆಕಾಶ ತತ್ವದಿಂದ ಆಚೆ ಎಲ್ಲಿ ಸೂರ್ಯ ಚಂದ್ರರು ಇರುವುದಿಲ್ಲವೋ ಅಲ್ಲಿಯ ನಿವಾಸಿಗಳಾಗಿದ್ದೇವೆ. ಇಲ್ಲಿ ಪಾತ್ರ ಅಭಿನಯಿಸಲು ಬಂದಿದ್ದೇವೆ. 84 ಜನ್ಮಗಳ ಪಾತ್ರವನ್ನು ಅಭಿನಯಿಸುತ್ತೇವೆ. ಎಲ್ಲರೂ 84 ಜನ್ಮಗಳನ್ನು ತೆಗೆದುಕೊಳ್ಳುವುದಿಲ್ಲ. ತಮ್ಮ ತಮ್ಮ ಸಮಯಕ್ಕನುಸಾರವಾಗಿ ಮೇಲಿನಿಂದ ಕೆಳಗೆ ಇಳಿದು ಬರುತ್ತಾರೆ. ನಾವು ಆಲ್ರೌಂಡರ್ ಆಗಿದ್ದೇವೆ. ಎಲ್ಲಾ ಪ್ರಕಾರದ ಕೆಲಸ ಮಾಡುವವರನ್ನು ಆಲ್ರೌಂಡರ್ ಎಂದು ಕರೆಯಲಾಗುತ್ತದೆ. ನೀವು ಸಹ ಆಲ್ರೌಂಡರ್ ಆಗಿದ್ದೀರಿ. ಆದಿಯಿಂದ ಅಂತ್ಯದವರೆಗೆ ನಿಮ್ಮ ಪಾತ್ರವಿದೆ. ಈ ಚಕ್ರದ ಅಂತ್ಯ ಈಗ ಬಂದಿದೆ ಎಂದು ನಿಮಗೂ ಗೊತ್ತಿದೆ. ಆದರೂ ಮೇಲಿನಿಂದ ಪಾತ್ರ ಮಾಡಲು ಕೆಳಗೆ ಬರುತ್ತಲೇ ಇರುತ್ತಾರೆ. ಬಹಳ ಮಕ್ಕಳಾಗಿದ್ದಾರೆ. ಯಾರು ಬರುತ್ತಾ ಇರುತ್ತಾರೆಯೋ ವೃದ್ಧಿಯನ್ನು ಹೊಂದುತ್ತಲೇ ಇರುತ್ತಾರೆ. ಮನುಷ್ಯರು ಸಂಪೂರ್ಣ ತಿಳುವಳಿಕೆ ಇಲ್ಲದವರಾಗಿದ್ದಾರೆ. ಅವರನ್ನು ತಿಳುವಳಿಕೆಯುಳ್ಳವರನ್ನಾಗಿ ಮಾಡಲಾಗುತ್ತದೆ. ನೀವು ನಿಮ್ಮನ್ನು ತಿಳುವಳಿಕೆ ಇಲ್ಲದವರೆಂದು ಹೇಳಿ ಈ ದೇವತೆಗಳನ್ನು ತಿಳುವಳಿಕೆಯುಳ್ಳವರೆಂದು ತಿಳಿದುಕೊಳ್ಳುತ್ತೀರಿ. ತಂದೆ ನೀವು ಮಕ್ಕಳಿಗೆ ಹಂಸೋಸೋಹಂ, ನಾವೇ ಅದು, ಅದೇ ನಾವು ಎನ್ನುವುದರ ಅರ್ಥವನ್ನು ತಿಳಿಸಿದ್ದಾರೆ. ಆ ಜನರಂತೂ ನಾವಾತ್ಮವೇ ಪರಮಾತ್ಮ ಎಂದು ಹೇಳುತ್ತಾರೆ. ಅವರಿಗೆ ಡ್ರಾಮಾದ ಆದಿ ಮಧ್ಯ ಅಂತ್ಯದ ಅವಧಿಯ ಮುಂತಾದವುಗಳ ಬಗ್ಗೆ ಏನೂ ಗೊತ್ತಿಲ್ಲ. ತಂದೆ ನಿಮಗೆ ತಿಳಿಸಿದ್ದಾರೆ, ಈ ಶರೀರದಲ್ಲಿ ನೀವೀಗ ಬ್ರಾಹ್ಮಣರಾಗಿದ್ದೀರಿ. ಪ್ರಜಾಪಿತ ಬ್ರಹ್ಮರವರ ಮೂಲಕ ಶಿವಬಾಬಾ ನಮ್ಮನ್ನು ದತ್ತು ಮಾಡಿಕೊಂಡಿದ್ದಾರೆ, ಓದಿಸುತ್ತಾರೆ. ಇದು ನೆನಪಿರಬೇಕು ತಾನೆ. ಭಗವಾನ್ ವಾಚ, ತಂದೆ ನಮಗೆ ಓದಿಸುತ್ತಿದ್ದಾರೆ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ. ಎಲ್ಲ ಆತ್ಮಗಳು ಈ ದಾರದಲ್ಲಿ ಪೋಣಿಸಲ್ಪಟ್ಟಿದ್ದಾರೆ. ನಾವಂತೂ ಪ್ರಾರಂಭದಲ್ಲಿ ದೇವತೆಗಳಾಗಿದ್ದೆವು ಎಂದು ಈಗ ನಿಮಗೆ ಗೊತ್ತಿದೆ. ನಂತರ ನಾವು ಕ್ಷತ್ರಿಯ ಧರ್ಮದಲ್ಲಿ ಬಂದೆವು, ಅರ್ಥಾತ್ ಸೂರ್ಯವಂಶದಿಂದ ಚಂದ್ರವಂಶದಲ್ಲಿ ಬಂದೆವು. ಇವರು ಜನ್ಮಗಳನ್ನು ತೆಗೆದುಕೊಂಡರು. ಇದೆಲ್ಲವೂ ಗೊತ್ತಿರಬೇಕು. ಈ ಜ್ಞಾನ ಮೊದಲು ನಿಮ್ಮಲ್ಲಿ ಸಂಪೂರ್ಣ ಇರಲಿಲ್ಲ. ಈಗ ತಂದೆ ತಿಳಿಸಿದ್ದಾರೆ, ಇವರು ಜನ್ಮಗಳನ್ನು ನಾವು ಸೂರ್ಯವಂಶದಲ್ಲಿದ್ದೆವು, ನಂತರ ಚಂದ್ರವಂಶಿ, ವೈಶ್ಯವಂಶಿ ಮತ್ತು ಶೂದ್ರವಂಶಿಯಾದೆವು. ಇದು ಬಾಜೋಲಿ ಆಟ ಆಗಿದೆ, ಅಂದರೆ ಪಲ್ಟಿ ಹೊಡೆಯುವ ಆಟ ಆಗಿದೆ. ಈಗ ಪುನಃ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಿ, ಬ್ರಾಹ್ಮಣರಿಂದ ದೇವತೆಯಾಗುತ್ತೀರಿ. ವಿರಾಟ ರೂಪವನ್ನು ತೋರಿಸುತ್ತಾರೆ ತಾನೆ. ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನವಿದೆ. ಹೇಗೆ ನಾವು ಕೆಳಗೆ ಇಳಿಯುತ್ತಾ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತೇವೆ. ಬ್ರಾಹ್ಮಣ ಕುಲದಲ್ಲಿ ಬಂದೆವು, ನಂತರ ದೇವತಾ ವಂಶದಲ್ಲಿ ಬಂದೆವು. ಈಗ ನೀವು ಬ್ರಾಹ್ಮಣರು ಜುಟ್ಟಿನ ಸಮಾನರಾಗಿದ್ದೀರಿ. ಜುಟ್ಟು ಎಲ್ಲಕ್ಕಿಂತ ಶ್ರೇಷ್ಠವಾಗಿರುತ್ತದೆ. ನಿಮ್ಮಂತಹ ಶ್ರೇಷ್ಠರು ಯಾರು ಎಂದು ಕರೆಸಿಕೊಳ್ಳುತ್ತಾರೆ? ಭಗವಂತ ತಂದೆಯೇ ಬಂದು ನಮಗೆ ಓದಿಸುತ್ತಿದ್ದಾರೆ. ನೀವು ಎಷ್ಟು ಭಾಗ್ಯಶಾಲಿಗಳಾಗಿದ್ದೀರಿ. ನಿಮ್ಮ ಭಾಗ್ಯದ ಬಗ್ಗೆ ಸ್ವಲ್ಪವಾದರೂ ಪ್ರಶಂಸೆ ಮಾಡಿಕೊಳ್ಳಿ. ಹೊರಗಡೆಯಂತೂ ಎಲ್ಲಾ ಮನುಷ್ಯರು ಮನುಷ್ಯರಿಗೆ ಓದಿಸುತ್ತಾರೆ. ಇವರಂತೂ ನಿರಾಕಾರ ತಂದೆಯಾಗಿದ್ದಾರೆ. ಈ ತಂದೆ ಕಲ್ಪಕಲ್ಪವೂ ಬಂದು ಈ ಜ್ಞಾನವನ್ನು ಕೊಡುತ್ತಾರೆ, ಓದಿಸುತ್ತಾರೆ. ಶಿಕ್ಷಣವನ್ನು ಪ್ರತಿಯೊಬ್ಬರು ಓದುತ್ತಾರೆ ತಾನೆ. ವಕೀಲ ಶಿಕ್ಷಣವನ್ನು ಓದಿ ವಕೀಲರು ಆಗುತ್ತಾರೆ ತಾನೆ. ಅವರೆಲ್ಲರೂ ಮನುಷ್ಯರಿಗೆ ಓದಿಸುತ್ತಾ ಬರುತ್ತಾರೆ. ಈಗ ಇದು ಭಗವಾನ್ ವಾಚ ಆಗಿದೆ. ಮನುಷ್ಯರಿಗೆ ಭಗವಂತ ಎಂದು ಹೇಳಲಾಗುವುದಿಲ್ಲ. ಅವರಂತೂ ನಿರಾಕಾರರಾಗಿದ್ದಾರೆ. ಇಲ್ಲಿ ಬಂದು ನೀವು ಮಕ್ಕಳಿಗೆ ಓದಿಸುತ್ತಾರೆ. ಈ ಶಿಕ್ಷಣ ಸೂಕ್ಷ್ಮವತನದಲ್ಲಾಗಲಿ ಅಥವಾ ಮೂಲವತನದಲ್ಲಾಗಲಿ ಇರುವುದಿಲ್ಲ. ಶಿಕ್ಷಣ ಇಲ್ಲಿಯೇ ಇರುತ್ತದೆ. ಇದರಲ್ಲಿ ಗೊಂದಲಕ್ಕೊಳಗಾಗುವ ಮಾತೇ ಇಲ್ಲ.
ಶಾಲೆಯಲ್ಲಿ ಎಂದಾದರೂ ಸ್ಟೂಡೆಂಟ್ಸ್ ನಾವು ಗೊಂದಲಕ್ಕೊಳಗಾಗುತ್ತೇವೆ ಎಂದು ಹೇಳುತ್ತಾರೆಯೇ? ನಮಗೆ ನಿಶ್ಚಯವಿಲ್ಲ. ಶಿಕ್ಷಣವನ್ನು ಓದಿ ತಮ್ಮ ಪಾಲನ್ನು ತೆಗೆದುಕೊಳ್ಳುತ್ತಾರೆ. ಈ ಲಕ್ಷ್ಮೀನಾರಾಯಣರು ಸತ್ಯಯುಗದ ಆದಿಯಲ್ಲಿ ವಿಶ್ವದ ಮಾಲೀಕರು ಹೇಗೆ ಆದರೂ? ಅವಶ್ಯವಾಗಿ ತಂದೆಯ ಮೂಲಕವೇ ಆದರೂ. ತಂದೆಯೇ ಕುಳಿತು ಮಕ್ಕಳಿಗೆ ಓದಿಸುತ್ತಾರೆ. ಮಕ್ಕಳೇ, ಇದು 84 ಜನ್ಮಗಳ ಚಕ್ರವಾಗಿದೆ. ತಂದೆಯಂತೂ ಸತ್ಯವನ್ನೇ ತಿಳಿಸುತ್ತಾರೆ ತಾನೆ. ಭಗವಂತನೇನು ತಪ್ಪು ತಿಳಿಸಲು ಸಾಧ್ಯವಿಲ್ಲ. ಬಹಳ ದೊಡ್ಡ ಪರೀಕ್ಷೆಯಾಗಿದೆ. ಆ ಸಮಯದಲ್ಲಿ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಿರುತ್ತದೆ. ರಾಜಾರಾಣಿ ಇರುವುದಿಲ್ಲ. ಸತ್ಯಯುಗದಲ್ಲಿದ್ದರೂ ಈಗ ಕಲಿಯುಗದ ಅಂತ್ಯದಲ್ಲಿ ಇಲ್ಲ. ಇದಕ್ಕೆ ಪಂಚಾಯತಿ ರಾಜ್ಯ ಎಂದು ಹೇಳಲಾಗುತ್ತದೆ. ಅಂದ್ರೆ ಲಕ್ಷ್ಮೀನಾರಾಯಣರು ಸತ್ಯಯುಗದಲ್ಲಿದ್ರು, ಕಲಿಯುಗದಲ್ಲಿ ಇಲ್ಲ. ಇಲ್ಲಿ ಪಂಚಾಯತಿ ರಾಜ್ಯ ಇದೆ. ಗೀತೆಯಲ್ಲಿ ಕೌರವರು ಮತ್ತು ಪಾಂಡವರು ಎಂದು ಬರೆದಿದ್ದಾರೆ. ಆತ್ಮಿಕ ಮಾರ್ಗದರ್ಶಕರು ನೀವಾಗಿದ್ದೀರಿ ತಾನೆ. ಎಲ್ಲರಿಗೂ ಆತ್ಮಿಕ ಮನೆಯ ದಾರಿಯನ್ನು ತೋರಿಸುತ್ತೀರಿ. ಅದು ನೀವಾತ್ಮಗಳ ಮನೆಯಾಗಿದೆ. ಆತ್ಮ ಶರೀರದ ಮೂಲಕ ಪಾತ್ರವನ್ನು ಅಭಿನಯಿಸುತ್ತದೆ. ಈ ಮಾತುಗಳು ನೀವು ಮಕ್ಕಳ ಹೊರತಾಗಿ ಬೇರೆ ಯಾರಿಗೂ ಗೊತ್ತಿಲ್ಲ. ಋಷಿ ಮುನಿಗಳು ಮುಂತಾದವರು ಯಾರಿಗೂ ರಚಯಿತನ ಬಗ್ಗೆಯಾಗಲಿ ಅಥವಾ ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆಯಾಗಲಿ ಗೊತ್ತಿರಲಿಲ್ಲ. ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ. ಆದರೆ ಅವರ ಬಳಿಯೂ ಯಾವುದೇ ಸಂಪೂರ್ಣ ಲೆಕ್ಕಾಚಾರವಿಲ್ಲ. ಅರ್ಧವೂ ಆಗಲು ಸಾಧ್ಯವಿಲ್ಲ. ಪೂರ್ತಿ ಅರ್ಧ ದುಃಖಧಾಮ, ನಂತರ ಪೂರ್ತಿ ಅರ್ಧ ಸುಖಧಾಮ. ಈಗ ದುಃಖಧಾಮವಿದೆ. ರಾವಣನ ರಾಜ್ಯ. ರಾವಣನಿಗೆ 10 ತಲೆಗಳನ್ನು ತೋರಿಸುತ್ತಾರೆ. ತಂದೆ ತಿಳಿಸಿದ್ದಾರೆ, 5 ವಿಕಾರಗಳು ಸ್ತ್ರೀಯರದ್ದು, 5 ಪುರುಷರದ್ದು. ಕತ್ತೆಯಂತಾಗಿ ಬಿಟ್ಟಿದ್ದಾರೆ. ಅಂದರೆ ಎಲ್ಲರೂ ಭಾರ ಹೊತ್ತು ಹೊತ್ತು ಸುಸ್ತಾಗಿದ್ದಾರೆ. ಆದ್ದರಿಂದ ಈಗ ಭಗವಂತನನ್ನು ಕೂಗಿ ಕರೆಯುತ್ತಾರೆ, ಹೇ ತಂದೆ, ಹೇ ಬಾಬಾ, ಈ ಚೀಚಿ ಪ್ರಪಂಚದಿಂದ ನಮ್ಮನ್ನು ಕರೆದುಕೊಂಡು ಹೋಗಿ. ಇದು ಪತಿತ ಪ್ರಪಂಚವಾಗಿದೆ. ವಿಕಾರಿ ಮತ್ತು ನಿರ್ವಿಕಾರಿ ಎಂಬ ಹೆಸರಿದೆ ತಾನೆ. ಇವು ಬಹಳ ತಿಳುವಳಿಕೆಯುಳ್ಳ ಮಾತುಗಳಾಗಿವೆ. ತಂದೆ ಎಷ್ಟೊಂದು ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ, ಆದರೆ ಎಷ್ಟೊಂದು ಸಾಧಾರಣರಾಗಿದ್ದಾರೆ. ಇಲ್ಲಿ ಯಾರಾದರೂ ದೊಡ್ಡ ಮನುಷ್ಯರು, ಆಫೀಸರ್ ಮುಂತಾದವರನ್ನು ಭೇಟಿಯಾದರೆ ಅವರಿಗೆ ಎಷ್ಟೊಂದು ಗೌರವ ಕೊಡುತ್ತಾರೆ. ಇಂದಿರಾ ಗಾಂಧಿ ಎಲ್ಲಿಗಾದರೂ ಹೋದರೆ ಅಸಂಖ್ಯಾತ ಮನುಷ್ಯರು ದರ್ಶನ ಮಾಡಲು ಅವರ ಮುಂದೆ ನಿಂತುಕೊಳ್ಳುತ್ತಾರೆ. ಪತಿತ ಪ್ರಪಂಚದಲ್ಲಿ ಪತಿತ ಮನುಷ್ಯರು ಪತಿತರ ದರ್ಶನವನ್ನೇ ಮಾಡುತ್ತಿರುತ್ತಾರೆ. ಪಾವನ ಅಂತೂ ಗುಪ್ತವಾಗಿದ್ದಾರೆ. ಅಂದ್ರೆ ಶಿವಬಾಬಾ ಗುಪ್ತವಾಗಿದ್ದಾರೆ. ಹೊರಗಡೆಯಿಂದ ಏನೂ ಕಾಣಿಸುವುದಿಲ್ಲ. ತಂದೆಗೆ ಜ್ಞಾನ ಸಾಗರ, ಆನಂದ ಸಾಗರ ಎಂದು ಹೇಳಲಾಗುತ್ತದೆ. ಎಲ್ಲಾ ಮಾತುಗಳಲ್ಲೂ ಸಂಪೂರ್ಣ ಆಗಿದ್ದಾರೆ. ಆದ್ದರಿಂದ ಅವರಿಗೆ ಜ್ಞಾನ ಸಾಗರ ಎಂದು ಹೇಳಲಾಗುತ್ತದೆ. ಪ್ರತಿಯೊಬ್ಬ ಮನುಷ್ಯನ ಸ್ಥಾನದ ಮಹಿಮೆ ಬೇರೆ ಬೇರೆಯಾಗಿರುತ್ತದೆ. ಮಂತ್ರಿಗೆ ಮಂತ್ರಿ, ಪ್ರೈಮ್ ಮಿನಿಸ್ಟರ್ಗೆ ಪ್ರೈಮ್ ಮಿನಿಸ್ಟರ್ ಎಂದು ಹೇಳುತ್ತಾರೆ. ಆದರೆ ಇವರು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ. ಎಲ್ಲರಿಗಿಂತ ಶ್ರೇಷ್ಠ ಆಗಿದ್ದಾರೆ. ಗಾಯನವೂ ಇದೆ ತಾನೆ. ನಾವೆಲ್ಲ ಆತ್ಮಗಳು ಆ ತಂದೆಯ ದಾರದಲ್ಲಿ ಪೋಣಿಸಲ್ಪಟ್ಟಿದ್ದೇವೆ. ನಂತರ ನಂಬರ್ ವಾರ್ ಬರುತ್ತಾರೆ. ರುದ್ರಮಾಲೆ ಬೇಹದ್ದಿನದ್ದಾಗಿದೆ. ನಂಬರ್ ವಾರ್ ಬರುತ್ತಾರೆ. ಆದ್ದರಿಂದ ಇಡೀ ಸೃಷ್ಟಿಯ ಆತ್ಮರು ಪೋಣಿಸಲ್ಪಟ್ಟಿದ್ದಾರೆ ಎಂದು ಹೇಳುತ್ತಾರೆ. ಎಲ್ಲಕ್ಕಿಂತ ದೊಡ್ಡ ಪೊಸಿಷನ್ ನಿರಾಕಾರ ತಂದೆಯದ್ದಾಗಿದೆ. ಯಾರ ಮಕ್ಕಳು ನಾವೆಲ್ಲರೂ ಆಗಿದ್ದೇವೆ? ಅಲ್ಲಿ ನಾವೆಲ್ಲರೂ ತಂದೆಯ ಜೊತೆ ಪರಮಧಾಮದಲ್ಲಿ ಹೇಗಿರುತ್ತೇವೆ? ಅದು ಮನೆಯಾಗಿದೆ. ಇಲ್ಲಿ ಎಲ್ಲರಿಗೂ ತಮ್ಮ ತಮ್ಮ ಪಾತ್ರ ಸಿಕ್ಕಿದೆ. ಕೆಲವರು 1 ಜನ್ಮದ ಪಾತ್ರವನ್ನು ಅಭಿನಯಿಸುತ್ತಾರೆ, ನಂತರ ವಾಪಸ್ ಹೋಗಬೇಕಾಗುತ್ತದೆ. ತಂದೆ ತಿಳಿಸುತ್ತಾರೆ, ಇದು ಮನುಷ್ಯ ಸೃಷ್ಟಿಯ ವೆರೈಟಿ ವೃಕ್ಷವಾಗಿದೆ. ಒಬ್ಬರು ಮತ್ತೊಬ್ಬರೊಂದಿಗೆ ಹೋಲಿಕೆಯಾಗುವುದಿಲ್ಲ. ಆತ್ಮ ಅಂತೂ ಒಂದೇ ಆಗಿದೆ. ಆದರೆ ಶರೀರ ಒಬ್ಬರದ್ದು ಮತ್ತೊಬ್ಬರೊಂದಿಗೆ ಹೋಲಿಕೆಯಾಗುವುದಿಲ್ಲ. ಒಂದು ನಾಟಕವನ್ನು ತೋರಿಸುತ್ತಾರೆ. ಅದರಲ್ಲಿ ಒಂದೇ ರೀತಿಯ 2 ಮುಖಗಳನ್ನು ಮಾಡುತ್ತಾರೆ. ಅದರಲ್ಲಿ ನಮ್ಮ ಪತಿ ಇವರೋ ಅಥವಾ ಅವರೋ ಎಂದು ಗೊಂದಲಕ್ಕೊಳಗಾಗುತ್ತಾರೆ. ಇದು ಬೇಹದ್ದಿನ ಆಟವಾಗಿದೆ. ಇದರಲ್ಲಿ ವೆರೈಟಿ ಇದೆ. ಒಬ್ಬರು ಮತ್ತೊಬ್ಬರೊಂದಿಗೆ ಹೋಲಿಕೆಯಾಗುವುದಿಲ್ಲ. ಪ್ರತಿಯೊಬ್ಬರ ರೂಪರೇಷೆಗಳು ಬೇರೆ ಬೇರೆಯಾಗಿವೆ. ವಯಸ್ಸು
ಬಲೆ ಒಂದೇ ರೀತಿ ಇರಬಹುದು, ಆದರೆ ಮುಖ ಒಂದೇ ಆಗಿರಲು ಸಾಧ್ಯವಿಲ್ಲ. ಪ್ರತಿ ಜನ್ಮದಲ್ಲೂ ಮುಖಗಳು ಬದಲಾಗುತ್ತವೆ. ಎಷ್ಟೊಂದು ದೊಡ್ಡ ಬೇಹದ್ದಿನ ನಾಟಕವಾಗಿದೆ. ಹಾಗಾಗಿ ಅದನ್ನು ತಿಳಿದುಕೊಳ್ಳಬೇಕು ತಾನೆ. ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿದೆ. ಡ್ರಾಮಾದಲ್ಲಿ ಪ್ರತಿಯೊಬ್ಬರ ಪಾತ್ರ ಏನಿದೆಯೋ ಅದನ್ನೇ ಅಭಿನಯಿಸುತ್ತಾರೆ. ಡ್ರಾಮಾದಲ್ಲಿ ಬದಲಾವಣೆ ಆಗಲು ಸಾಧ್ಯವಿಲ್ಲ. ಇದು ಬೇಹದ್ದಿನ ಡ್ರಾಮಾ ಆಗಿದೆ ತಾನೆ. ಜನ್ಮಗಳನ್ನು ತೆಗೆದುಕೊಳ್ಳುತ್ತಲೇ ಇರುತ್ತಾರೆ. ಎಲ್ಲರ ಮುಖಗಳು ಬೇರೆ ಬೇರೆಯಾಗಿವೆ. ಎಷ್ಟೊಂದು ವೆರೈಟಿ ಮುಖಗಳು ಇವೆ. ಈ ಜ್ಞಾನವನ್ನು ಸಂಪೂರ್ಣ ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಯಾವುದೇ ಪುಸ್ತಕ ಮುಂತಾದವುಗಳಿಲ್ಲ. ಗೀತೆಯ ಭಗವಂತ ಕೈಯಲ್ಲಿ ಗೀತೆಯನ್ನು ತಂದರೇನೋ? ಅವರಂತೂ ಜ್ಞಾನದ ಸಾಗರರಾಗಿದ್ದರು ತಾನೆ. ಪುಸ್ತಕವನ್ನೇನು ತರಲಿಲ್ಲ. ಪುಸ್ತಕಗಳಂತೂ ಭಕ್ತಿ ಮಾರ್ಗದಲ್ಲಿ ತಯಾರಾಗುತ್ತವೆ. ಹಾಗಾಗಿ ಇದೆಲ್ಲವೂ ಡ್ರಾಮಾದಲ್ಲಿ ನೋಂದಾಯಿಸಲ್ಪಟ್ಟಿದೆ. ಒಂದು ಸೆಕೆಂಡು ಮತ್ತೊಂದು ಸೆಕೆಂಡಿನೊಂದಿಗೆ ಹೋಲಿಕೆಯಾಗುವುದಿಲ್ಲ. ನೀವು ಮಕ್ಕಳಿಗಂತೂ ಎಲ್ಲವನ್ನೂ ತಿಳಿಸಲಾಗಿದೆ. ಚಕ್ರ ಪೂರ್ಣವಾದಾಗ ಪುನಃ ಹೊಸದಾಗಿ ಪ್ರಾರಂಭವಾಗುತ್ತದೆ. ಈಗ ನೀವು ಓದುತ್ತಿದ್ದೀರಿ. ತಂದೆಯನ್ನು ನೀವು ತಿಳಿದುಕೊಂಡಿದ್ದೀರಿ. ರಚಯಿತನನ್ನು ತಿಳಿದುಕೊಂಡಿದ್ದೀರಿ ಎಂದರೆ ರಚನೆಯನ್ನು ತಿಳಿದುಕೊಂಡಿದ್ದೀರಿ. ಮೂಲವತನದಿಂದ ಇಲ್ಲಿಗೆ ಪಾತ್ರ ಅಭಿನಯಿಸಲು ಬರುತ್ತಾರೆ. ಸ್ಟೇಜ್ ಎಷ್ಟೊಂದು ದೊಡ್ಡದಾಗಿದೆ. ಇದರ ಯಾವುದೇ ಅಳತೆ ಇರಲು ಸಾಧ್ಯವಿಲ್ಲ. ಯಾರೂ ತಲುಪಲು ಸಾಧ್ಯವಿಲ್ಲ. ಆದ್ದರಿಂದ ಬೇಹದ್ ಎಂದು ಗಾಯನ ಮಾಡಲಾಗಿದೆ. ಮೊದಲು ಇಷ್ಟೊಂದು ಪ್ರಯತ್ನ ಮಾಡುತ್ತಿರಲಿಲ್ಲ. ಈಗ ಪ್ರಯತ್ನ ಮಾಡುತ್ತಾರೆ. ಸೈನ್ಸ್ ಕೂಡ ಈಗ ಇದೆ. ನಂತರ ಯಾವಾಗ ಪ್ರಾರಂಭವಾಗುತ್ತದೆ ಎಂದರೆ ಯಾವಾಗ ಅವರ ಪಾತ್ರವಿರುತ್ತದೆಯೋ ಆಗ. ಹಾಗಾಗಿ ಇಷ್ಟೆಲ್ಲ ಮಾತುಗಳು ಶಾಸ್ತ್ರಗಳಲ್ಲಿ ಸ್ವಲ್ಪವೂ ಇಲ್ಲ. ಶಾಸ್ತ್ರಗಳಲ್ಲಂತೂ ತಿಳಿಸುವವರ ಬದಲಾಗಿ ಕೇಳುವವರ ಹೆಸರನ್ನು ಹಾಕಿದ್ದಾರೆ. ಈ ಕಪ್ಪು ಆತ್ಮ, ಆ ಬೆಳಗಿನ ಆತ್ಮ ಅಂದರೆ ಸುಂದರ ಆತ್ಮ. ಕಪ್ಪು ಆತ್ಮ ಇವರ ಮೂಲಕ ಕೇಳಿ ನಂತರ ಸುಂದರವಾಗುತ್ತದೆ. ಅಂದರೆ ಪತಿತ ಆತ್ಮ ಶುಭಾಬನ ಮೂಲಕ ಕೇಳಿ ಸುಂದರ ಪವಿತ್ರ ಆತ್ಮ ಆಗುತ್ತದೆ. ಜ್ಞಾನದಿಂದ ಎಷ್ಟೊಂದು ಶ್ರೇಷ್ಠ ಪದವಿ ಸಿಗುತ್ತದೆ. ಇದು ಗೀತಾ ಪಾಠಶಾಲೆಯಾಗಿದೆ. ಯಾರು ಓದಿಸುತ್ತಾರೆ? ಭಗವಂತ ರಾಜಯೋಗವನ್ನು ಕಲಿಸುತ್ತಾರೆ ಅಮರಪುರಿಗಾಗಿ. ಆದ್ದರಿಂದ ಇದಕ್ಕೆ ಅಮರ ಕಥೆ ಎಂದು ಹೇಳಲಾಗುತ್ತದೆ. ಅವಶ್ಯವಾಗಿ ಸಂಗಮ ಯುಗದಲ್ಲಿಯೇ ತಂದೆ ತಿಳಿಸುತ್ತಾರೆ. ಯಾರು ಕಲ್ಪದ ಮೊದಲು ಓದಿದ್ದಾರೋ ಅವರೇ ಬಂದು ಓದುತ್ತಾರೆ ಮತ್ತು ನಂಬರ್ ವಾರ್ ಪದವಿಯನ್ನು ಪಡೆಯುತ್ತಾರೆ. ನೀವು ಇಲ್ಲಿಗೆ ಎಷ್ಟು ಸಾರಿ ಬಂದಿದ್ದೀರಿ? ಲೆಕ್ಕವಿಲ್ಲದಷ್ಟು. ಯಾರಾದರೂ ಈ ನಾಟಕ ಯಾವಾಗ ಪ್ರಾರಂಭವಾಯಿತು ಎಂದು ಕೇಳುತ್ತಾರೆಯೇ? ಇಲ್ಲ, ಇದಂತೂ ಅನಾದಿಯಾಗಿ ನಡೆದುಕೊಂಡು ಬರುತ್ತಿದೆ. ಎಣಿಕೆಯ ಮಾತೇ ಇರಲು ಸಾಧ್ಯವಿಲ್ಲ. ಕೇಳುವ ಯೋಚನೆಯೂ ಬರುವುದಿಲ್ಲ. ನೀವು ಯಾರನ್ನಾದರೋ ಕೇಳಿ, ಶಾಸ್ತ್ರಗಳು ಯಾವಾಗ ಪ್ರಾರಂಭವಾದವು? ಪರಂಪರೆಯಿಂದ ಎಂದು ಹೇಳುತ್ತಾರೆ. ಶಾಸ್ತ್ರಗಳು ಯಾವಾಗ ಪ್ರಾರಂಭವಾಗುತ್ತವೆ ಎಂಬ ಜ್ಞಾನ ಅಂತೂ ಇಲ್ಲ. ಭಕ್ತಿ ಮಾರ್ಗ ಯಾವಾಗ ಪ್ರಾರಂಭವಾಗುತ್ತದೆ? ಹೇಗೆ ನಾವು ಭಕ್ತಿ ಮಾಡಿದ್ದೇವೆ, ಮೊಟ್ಟ ಮೊದಲು ಪರಮಪಿತ ಪರಮಾತ್ಮ ಶಿವನ ಭಕ್ತಿಯಾಗುತ್ತದೆ. ನಂತರ ಸೂರ್ಯವಂಶಿ ದೇವತೆಗಳದ್ದು, ಚಂದ್ರವಂಶೀಯರದ್ದು. ನಂತರ ಪೂಜೆಯು ವ್ಯಭಿಚಾರಿಯಾಗುತ್ತದೆ. ಮೂರ್ತಿ ಪೂಜಕರಾಗುತ್ತಾರೆ. ಮನುಷ್ಯರ ಪೂಜೆ, ಪ್ರಾಣಿಗಳ ಪೂಜೆ ಮಾಡಲು ಪ್ರಾರಂಭಿಸುತ್ತಾರೆ. ಉಳಿದಂತೆ ಇಷ್ಟೊಂದು ತೋಳುಗಳು ಮುಂತಾದವುಗಳು ಅಂದ್ರೆ ಇಷ್ಟೊಂದು ಭುಜಗಳನ್ನ ದೇವತೆಗಳಿಗೆ ತೋರಿಸ್ತಾರಲ್ಲ, ಆ ರೀತಿ ಯಾರಿಗೂ ಇರುವುದಿಲ್ಲ. ಮಮ್ಮ ದೇವಿಗೆ ಎಷ್ಟೊಂದು ಭುಜಗಳನ್ನು ಕೊಟ್ಟಿದ್ದಾರೆ. ಹೇಗೆ ಬ್ರಹ್ಮನಿಗೂ ಬಹಳ ಭುಜಗಳನ್ನು ಕೊಡುತ್ತಾರೆ. ಬ್ರಾಹ್ಮಣರು ಬಹಳಷ್ಟಿದ್ದಾರೆ ತಾನೆ. ಈ ಭುಜಗಳೆಲ್ಲವೂ ಬ್ರಾಹ್ಮಣರದ್ದಾಗಿವೆ. ಶಾಸ್ತ್ರಗಳಲ್ಲೆಲ್ಲವೂ ಭಕ್ತಿಯ ಕಥೆಗಳಿವೆ. ಅದನ್ನು ಓದುತ್ತಿರುತ್ತಾರೆ. ನಾವೇ ಕೃಷ್ಣ ಎಂದು ಇವರೇನು ಹೇಳುವುದಿಲ್ಲ. ಸಂಸ್ಕೃತವನ್ನು ಓದುವುದಿಲ್ಲ. ಸತ್ಯಯುಗದಲ್ಲಿ ಅನೇಕ ಭಾಷೆಗಳು ಮುಂತಾದವುಗಳೇನು ಇರುವುದಿಲ್ಲ. ಒಂದು ಧರ್ಮ, ಒಂದು ಭಾಷೆ, ಒಂದು ರಾಜ್ಯವನ್ನು ನೀವು ಸ್ಥಾಪನೆ ಮಾಡುತ್ತಿದ್ದೀರಿ. ಆ ಜನರಂತೂ ಶಾಂತಿ ಸ್ಥಾಪನೆಗಾಗಿ ಬಹುಮಾನ ಕೊಡುತ್ತಿರುತ್ತಾರೆ. ಶಿವಬಾಬಾ ನಿಮಗೆ ಇಡೀ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಲು
ಹೇಗೆ ಸಲಹೆ ಕೊಡುತ್ತಾರೆ. ಅವರಿಗೆ ನೀವು ಏನು ಬಹುಮಾನ ಕೊಡುತ್ತೀರಿ? ಅವರಂತೂ ಇನ್ನೂ ನಿಮಗೆ ಬಹುಮಾನ ಕೊಡುತ್ತಾರೆ ಹೊರತು ತೆಗೆದುಕೊಳ್ಳುವುದಿಲ್ಲ. ಇವು ಅರ್ಥ ಮಾಡಿಕೊಳ್ಳುವ ಮಾತುಗಳಾಗಿವೆ ತಾನೆ. ನೆನ್ನೆಯ ಮಾತಾಗಿದೆ. ಯಾವಾಗ ಇವರ ರಾಜ್ಯವಿತ್ತು, ಈಗಂತೂ ಅನೇಕರಾಗಿದ್ದಾರೆ. ವಾಸಿಸಲು ಜಾಗವೇ ಇಲ್ಲ. ಅಲ್ಲಿ 2-3 ಅಂತಸ್ತು ಕಟ್ಟುವ ಅವಶ್ಯಕತೆಯೂ ಇಲ್ಲ. ಬಂಗಲೆಗಳು ಮುಂತಾದವುಗಳ ಅವಶ್ಯಕತೆಯೂ ಇಲ್ಲ. ಅಲ್ಲಿ ಚಿನ್ನ ಬೆಳ್ಳಿಯ ಮನೆಗಳು ತಯಾರಾಗುತ್ತವೆ. ವಿಜ್ಞಾನದ ಬಲದಿಂದ ತಕ್ಷಣ ಮನೆಗಳು ತಯಾರಾಗುತ್ತವೆ. ಇಲ್ಲಿ ವಿಜ್ಞಾನದಿಂದ ಸುಖವೂ ಇದೆ ಮತ್ತು ದುಃಖವೂ ಇದೆ. ಎಲ್ಲವೂ ಸಮಾಪ್ತಿಯಾಗುತ್ತದೆ. ಇದಕ್ಕೆ ಫಾಲ್ ಆಫ್ ಪಾಂಪಿಯ ಆಡಂಬರದ ಪತನ ಎಂದು ಹೇಳಲಾಗುತ್ತದೆ. ಮಾಯೆಯ ಆಡಂಬರ ಎಷ್ಟೊಂದು ಇದೆ. ಸಾಹುಕಾರರಿಗಂತೂ ಇದೇ ಸ್ವರ್ಗವಿದ್ದಂತೆ. ಆದ್ದರಿಂದ ಅವರು ನಿಮ್ಮ ಮಾತನ್ನು ಕೇಳುವುದಿಲ್ಲ. ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ನಾವು ನಿಮ್ಮನ್ನು ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದೇವೆ. ಅದು ಮುಕ್ತಿಧಾಮವಾಗಿದೆ, ಎಲ್ಲಿ ಎಲ್ಲ ಆತ್ಮರು ಇರುತ್ತಾರೋ. ನಂತರ ಹೊಸ ಪ್ರಪಂಚ ಸುಖಧಾಮವಾಗಿದೆ. ನೆನ್ನೆಯ ಮಾತಾಗಿದೆ. ಸ್ವರ್ಗವಿತ್ತು ತಾನೆ, ಹೇಗೆ ಸ್ಥಾಪನೆಯಾಯಿತು ಎಂದು ನಿಮಗೆ ಗೊತ್ತಿದೆ. ಮೊದಲು ನಿಮಗೂ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಇಲ್ಲಂತೂ ತಂದೆ ನಿಮಗೆ ಡೈರೆಕ್ಟ್ ಆಗಿ ಓದಿಸುತ್ತಾರೆ. ಹೊರಗಡೆಯಂತೂ ಮಕ್ಕಳು ಓದಿಸುತ್ತಾರೆ. ದಿನ ಪ್ರತಿದಿನ ನೀವು ನೆನಪಿನ ಯಾತ್ರೆಯಲ್ಲಿ ಪಕ್ಕಾ ಆಗುತ್ತಾ ಹೋಗುತ್ತೀರಿ. ನಂತರ ನಿಮಗೆ ಬೇರೇನೂ ನೆನಪಿಗೆ ಬರುವುದಿಲ್ಲ. ಕೇವಲ ಮನೆ ಮತ್ತು ರಾಜಧಾನಿ ನೆನಪಿಗೆ ಬರುತ್ತದೆ. ಕುಳಿತಲ್ಲೇ ಆರ್ಟ್ ಫೇಲ್ ಆದಂತೆ ಶರೀರ ಬಿಡುತ್ತೀರಿ. ದುಃಖದ ಮಾತೇ ಇರುವುದಿಲ್ಲ. ಆಸ್ಪತ್ರೆ ಮುಂತಾದವುಗಳೇನೂ ಇರುವುದಿಲ್ಲ. ಮುಕ್ತಿ ಮತ್ತು ಜೀವನ್ಮುಕ್ತಿಯ ಆಸ್ತಿ 1 ಸೆಕೆಂಡಿನಲ್ಲಿ ಸಿಗುತ್ತದೆ. ನೀವು ತಂದೆಯನ್ನು ತಿಳಿದುಕೊಂಡಿದ್ದೀರಿ ಮತ್ತು ಸ್ವರ್ಗದ ಮಾಲೀಕರಾದಿರಿ. ನಿಮ್ಮದಂತೂ ಹಕ್ಕಿದೆ ತಾನೆ. ಎಲ್ಲರದ್ದು ಎಂದು ಹೇಳುವುದಿಲ್ಲ. ಅಂದ್ರೆ ಎಲ್ಲರೂ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳೋದಿಲ್ಲ. ಎಲ್ಲರೂ ಸ್ವರ್ಗದಲ್ಲಿ ಬರುತ್ತಾರೆಯೇ? ಒಳ್ಳೆಯದು. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ ದಾದಾರವರ ನೆನಪು, ಪ್ರೀತಿ, ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯಾ. ವರದಾನ: ಬಾಪ್ ದಾದಾರವರ ಸಮೀಪ ಭವ. ಈಗಿನ ಸಂಪೂರ್ಣ ಸ್ಥಿತಿಯ ಸಾಮೀಪ್ಯದಿಂದ ಅರ್ಥಾತ್ ಬಾಪ್ ದಾದಾರವರ ಸಾಮೀಪ್ಯದ ಆಧಾರದಿಂದಲೇ ಇಡೀ ಕಲ್ಪದ ಸಾಮೀಪ್ಯದ ಆಧಾರವಾಗಿದೆ. ಸಾಮೀಪ್ಯದ ಆಧಾರ ಶ್ರೇಷ್ಠತೆಯಾಗಿದೆ. ಶ್ರೇಷ್ಠತೆಯ ಆಧಾರ ತಮ್ಮ ಮರುಜೀವ ಜನ್ಮದಲ್ಲಿ ವಿಶೇಷವಾಗಿ 2 ಮಾತುಗಳನ್ನು ಚೆಕಿಂಗ್ ಮಾಡಿಕೊಳ್ಳಿ. 1, ಸದಾ ಪರೋಪಕಾರಿಯಾಗಿದ್ದೇನೆಯೇ? 2ನೇಯದು, ಆದಿಯಿಂದ ಅಂತ್ಯದವರೆಗೆ ಸದಾ ಬಾಲಬ್ರಹ್ಮಚಾರಿಯಾಗಿದ್ದೇವೆಯೇ? ಮರುಜೀವ ಜನ್ಮದ ಆದಿ ಕಾಲದಿಂದ ಅರ್ಥಾತ್ ಬಾಲ್ಯಕಾಲದಿಂದ ಇಲ್ಲಿಯವರೆಗೆ ಸದಾ ಬ್ರಹ್ಮಚಾರಿಯಾಗಿದ್ದೇವೆಯೇ? ಬ್ರಹ್ಮಚಾರಿ ಜೀವನ ಅರ್ಥಾತ್ ಬ್ರಹ್ಮ ತಂದೆಯ ಸಮಾನ ಪವಿತ್ರ ಜೀವನ. ಬ್ರಹ್ಮಚಾರಿ ಎಂದು ಹೇಳಿ ಅಥವಾ ಬ್ರಹ್ಮಚಾರಿ ಎಂದು ಹೇಳಿ. ಆದಿಯಿಂದ ಅಂತ್ಯದವರೆಗೆ ಅಖಂಡವಾಗಿದ್ದೀರಾ? ಒಳ್ಳೆಯದು. ಓಂ ನಮಃ ಶಿವಾಯ.